ಗುಂಡಿನ ಸದ್ದು. ಬೆಳಗಿನ ಜಾವ 4:30 ನಿಶ್ಶಬ್ದವಾಗಿ ಮಲಗಿತ್ತು ಕುಂದಾಪುರ. ಒಂದೇ ಒಂದು ಗುಂಡಿನ ಸದ್ದಿಗೆ ಬೆಚ್ಚಿ ಬಿದ್ದಿತ್ತು. ರಸ್ತೆಯ ಮಧ್ಯೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಒಬ್ಬ ವ್ಯಕ್ತಿ. ಪಕ್ಕದಲ್ಲೇ ನಿಂತಿದ್ದ ಕಾರಿನೊಳಗೆ ಭಯದಿಂದ ನಡುಗುತ್ತಿದ್ಲು ಒಬ್ಳು ಮಹಿಳೆ. ಅಷ್ಟೇ ಅಲ್ಲ, ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಒಮ್ಮೆ ಉಡುಪಿ ಅಂಡರ್ವರ್ಲ್ಡ್ನಲ್ಲಿ ಭಯ ಹುಟ್ಟಿಸಿದ್ದ ರೌಡಿಯೊಬ್ಬನ ಪರಮಾಪ್ತ ಸ್ನೇಹಿತ. ಮುಂದೆ ಅದೇ ಸ್ನೇಹಿತನ ಕತೆ ಮುಗಿಸಿ ಜೈಲು ನೋಡಿ ಬಂದವನು. ಈಗ ಹೆಣವಾಗಿದ್ದಾನೆ. ಒಂದೇ ಒಂದು ಬುಲೆಟ್ಗೆ ನೆಲಕ್ಕುರುಳಿದಾನೆ. ಕಾರಣವೇನು? ಹಣದ ಜಗಳವ? ಪ್ರತಿಕಾರದ ಕಿಚ್ಚ? ಇವನು ಯಾವ ರೀತಿ ತನ್ನ ಸ್ನೇಹಿತನಿಗೆ ಚಟ್ಟ ಕಟ್ಟಿದ್ನೋ ಅದೇ ರೀತಿ ಇವನ ಸ್ನೇಹಿತನಿಂದಲೇ ಇದೀಗ ಚಟ್ಟ ಏರಿದಾನೆ. ಜಸ್ಟ್ ಒಂದು ಮೊಬೈಲ್ ಲೊಕೇಶನ್ ಸಾವಿಗೆ ಮುನ್ನುಡಿ ಬರೆದಿದ್ದೆ ಹೇಗೆ? ಕುಂದಾಪುರದ ಚರ್ಚ್ ರಸ್ತೆಯಲ್ಲಿ ನೆತ್ತರು ಚೆಲ್ಲಿದ ಐವಾನ್ ರಿಚರ್ಡ್ ಮಸ್ಕರೇನಸ್ನ ರಕ್ತ ಸಿಕ್ತ ಅಧ್ಯಾಯದ ಕತೆ ಹೇಳೋಕ್ಕೂ ಮುನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜುಲೈ 31. ಸಮಯ ಬೆಳಗಿನ ಜಾವ ಸುಮಾರು 4:30. ಕುಂದಾಪುರದ ಚರ್ಚ್ ರಸ್ತೆ ಬಹುತೇಕ ಖಾಲಿಯಾಗಿತ್ತು. ಅಲ್ಲಲ್ಲಿ ನಾಯಿಗಳು ಬೊಗಳುವ ಶಬ್ದ ಬಿಟ್ರೆ ಆ ರಸ್ತೆಯಲ್ಲಿ ಯಾರೂ ಇರಲಿಲ್ಲ. ಅದೇ ಸಮಯದಲ್ಲಿ ಒಂದು ಕಾರು ನಿಧಾನವಾಗಿ ಚರ್ಚ್ ರಸ್ತೆಯೊಳಗೆ ಪ್ರವೇಶಿಸಿತ್ತು. ಕಾರಿನ ಸ್ಟೇರಿಂಗ್ ಹಿಡಿದಿದ್ದವನು ಐವಾನ್ ರಿಚರ್ಡ್. ಅವನ ಪಕ್ಕದಲ್ಲೇ ಕೂತಿದ್ಲು ಲಿವಿಂಗ್ ಟುಗೆದರ್ ಗೆಳತಿ ಲಲಿತಾ. ಕೆಲವೇ ಕ್ಷಣಗಳ ಹಿಂದೆ ಐವಾನ್ಗೆ ಒಂದು ಫೋನ್ ಕರೆ ಬಂದಿತ್ತು. ಅತ್ತಲಿಂದ ಕರೆ ಮಾಡಿದ್ದವನು ಇವನ ಒಂದು ಕಾಲದ ಗೆಳೆಯ ಡೆರಿಕ್. ಅವನು ಸವಾಲು ಹಾಕಿದ್ದ. ತಾಕತ್ತಿದ್ರೆ ಚರ್ಚ್ ರೋಡ್ಗೆ ಬಾ ಅಂತೇಳಿ ಲೊಕೇಶನ್ ಕಳಿಸಿದ್ದ. ರಾತ್ರಿಯಿಂದಲೇ ಐವಾನ್ ಹಾಗೂ ಡೆರಿಕ್ ಕಂಠಮಟ್ಟ ಕುಡಿದು ಫೋನ್ನಲ್ಲಿ ಕಚ್ಚಾಡಿಕೊಂಡಿದ್ರು. ಮಾತಿಗೆ ಮಾತು ಬೆಳೆದಿತ್ತು. ಅದೇ ಮಾತು ಸವಾಲು ಹಾಕಿತ್ತು. ರಾತ್ರಿಯಿಂದಲೇ ಐವಾನ್ ಹಾಗೂ ಡೆರಿಕ್ ಕಂಠಮಟ್ಟ ಕುಡಿದು ಫೋನ್ನಲ್ಲಿ ಕಚ್ಚಾಡಿಕೊಳ್ತಿದ್ರು. ಮಾತಿಗೆ ಮಾತು ಬೆಳೆದಿತ್ತು. ಅದೇ ಮಾತು ಸವಾಲಾಕಿತ್ತು. ಬೆಳಗಿನ ಜಾವ 4:30 ಸರಿಯಾಗಿ ಚರ್ಚ್ ರಸ್ತೆಗೆ ಬಂದು ಬಿಟ್ಟ ಐವಾನ್. ಬರುವಾಗ ತನ್ನ ಲಿವಿಂಗ್ ಗೆಳತಿಯನ್ನು ಕರೆದುಕೊಂಡು ಬಂದು ಬಿಟ್ಟ. ಮೊಬೈಲಿಗೆ ಬಂದಿದ್ದ ಲೊಕೇಶನ್ ರೂಟ್ ಫಾಲೋ ಮಾಡಿದ್ದ. ಆ ಲೊಕೇಶನ್ ಅವನ ಸಾವಿಗೆ ಡೆರಿಕ್ ಕೊಟ್ಟಿದ್ದ ಇನ್ವಿಟೇಷನ್ ಆಗಿತ್ತು. ಡೆರಿಕ್ ಕಳಿಸಿದ ಲೊಕೇಶನ್ಗೆ ಬಂದ ಐವಾನ್ ಕಾರನ್ನ ಸೈಡಿಗಾಕಿ ಕೆಳಗಿಳಿದಿದ್ದ. ಯಾರೂ ಕಾಣಿಸ್ಲಿಲ್ಲ. ಹೀಗಾಗಿ ಸುತ್ತಮುತ್ತ ನೋಡ್ತಾ ಒಂದೆರಡು ಹೆಜ್ಜೆ ಇಟ್ಟಿದ್ನೇನೋ. ಅಷ್ಟೇ, ಢಮಾರ್! ಗುಂಡಿನ ಸದ್ದು. ಏನಾಯ್ತು ಅನ್ನೋದು ಗೊತ್ತಾಗುವಷ್ಟರಲ್ಲಿ ಆ ಕೋವಿಯ ನಳಿಕೆಯಿಂದ ಸಿಡಿದ ಗುಂಡು ಅವನ ತೊಡೆಯನ್ನೇ ಸೀಳಿ ಹಾಕಿತ್ತು. ಅವನು ನೆತ್ತರು ಚೆಲ್ಲಿಕೊಂಡು ನೆಲಕ್ಕೆ ಬಿದ್ದಿದ್ದ. ಕಾರಿನೊಳಗೆ ಕುಳಿತಿದ್ದ ಆ ಹೆಣ್ಣು ಮಗಳು ಥರ ಥರ ನಡುಗಿಬಿಟ್ಲು. ಕ್ಷಣ ಮಾತ್ರದಲ್ಲೇ ದೇಹದಲ್ಲಿದ್ದ ರಕ್ತ ಬಸಿದು ಹೋಗಿತ್ತು. ಐವಾನ್ ಪ್ರಾಣ ಪಕ್ಷಿ ಸ್ಪಾಟ್ ಅಲ್ಲೇ ಹಾರಿ ಹೋಗಿತ್ತು. ಗುಂಡು ಹಾರಿಸಿದಷ್ಟೇ ವೇಗವಾಗಿ ಮುಂಜಾನೆಯ ಮಂಜಿನಲ್ಲಿ ಮರೆಯಾಗಿದ್ದ ಕಿಲ್ಲರ್ ಡೆರಿಕ್. ಇಷ್ಟಕ್ಕೂ ಈ ಹತ್ಯೆ ಯಾಕಾಯ್ತು? ಈ ಕೊಲೆಗೆ ಕೋಪ ಕಾರಣವಾ ಅಥವಾ ಈ ಹತ್ಯೆಯ ಹಿಂದೆ ಪ್ರತಿಕಾರದ ಕಿಚ್ಚಿದೆಯಾ ಅಂತ ಗೊತ್ತಾಗಬೇಕು ಅಂದ್ರೆ ಕೊಂದವನು ಮತ್ತು ಸತ್ತವನ ಬಯೋಡೇಟಾ ತಿಳ್ಕೋಬೇಕು. ಐವಾನ್ ರಿಚರ್ಡ್ ಮಸ್ಕರೇನಸ್ ಈ ವ್ಯಕ್ತಿಯ ಕಥೆಯೇ ರೋಚಕ. ಅವನು ಸಾಮಾನ್ಯನಲ್ಲ. ಇವನ ಕತೆ ಕೆದಕಿದ್ರೆ ತೆರೆದುಕೊಳ್ಳೋದು ಉಡುಪಿ ಅಂಡರ್ವರ್ಲ್ಡ್. ಕುಂದಾಪುರದ ಚರ್ಚ್ ರಸ್ತೆಯಲ್ಲಿ ಉಸಿರು ನಿಲ್ಲಿಸಿದವನು ಒಂದು ಕಾಲಕ್ಕೆ ಉಡುಪಿ ಪಾತಕ ಲೋಕದಲ್ಲೇ ಶಂಕ ಊದಿದ್ದವನು. ಎಸ್, ಐವಾನ್ ಮೂಲತಃ ಹೆಬ್ರಿ ಸಮೀಪದ ಕಚ್ಚೂರು ಗ್ರಾಮದ ನಿವಾಸಿ. ಭೂ ವ್ಯವಹಾರ, ಬಡ್ಡಿ ವ್ಯವಹಾರ ಮಾಡಿಕೊಂಡು
ಬಿಂದಾಸ್ ಆಗಿದ್ದ. ಕುಂದಾಪುರ, ಬಾರ್ಕೂರು, ಉಡುಪಿ ಸುತ್ತಮುತ್ತ ಒಂದಿಷ್ಟು ಹವಾ ಎಬ್ಬಿಸಿದ್ದ. ಅದಕ್ಕೆ ಕಾರಣ ಮತ್ತೊಬ್ಬ ಪಾತಕಿ. ಆತನ ಹೆಸರು ನಾಗೇಶ ಅಲಿಯಾಸ್ ಪಿಟ್ಟಿ ನಾಗೇಶ. ಮಂಗಳೂರು ಭೂಗತ ಜಗತ್ತಿನಲ್ಲಿ ಈ ಹೆಸರು ಕೇಳಿದ್ರೆ ನಡುಗುವವರು ಇದ್ರು. ಇಂತಹ ಪಿಟ್ಟಿ ನಾಗೇಶನ ಪರಮಾಪ್ತನಾಗಿದ್ದವನು ಈ ಐವಾನ್ ರಿಚರ್ಡ್. ಪಿಟ್ಟಿ ನಾಗೇಶ ಭಯಂಕರ ಹೆಸರು ಮಾಡಿದ್ದ. ಜೈಲಿನಲ್ಲೇ ಒಂದು ಹತ್ಯೆ ಮಾಡಿಸಿದ ಮೇಲಂತೂ ಇವನ ಹೆಸರು ಭೂಗತ ಲೋಕದಲ್ಲಿ ಭೂಮಾಗಿತ್ತು. ಇಂತಹ ಪಿಟ್ಟಿ ನಾಗೇಶನ ನೆರಳಿನಂತೆ ಓಡಾಡಿಕೊಂಡಿದ್ದವನು ಈ ಐವಾನ್ ರಿಚರ್ಡ್. ನಾಗೇಶ ಎಲ್ಲೇ ಹೋಗ್ಬೇಕು ಅಂದ್ರೂ ಸ್ಟೇರಿಂಗ್ ಹಿಡಿದು ಕೂತಿರ್ತಿದ್ದ ಐವಾನ್. ಪಿಟ್ಟಿ ಅದಾಗಲೇ ಲ್ಯಾಪ್ಸ್ ಆಗಿದ್ದ. ಕೈಕಾಲುಗಳ ನರ ಕಟ್ಟಾಗುವಂತೆ ಶತ್ರು ಪಡೆ ಕತ್ತರಿಸಿ ಹಾಕಿತ್ತು. ಸರಿಯಾಗಿ ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಹೀಗಾಗಿ ಅವನು ಡಿಪೆಂಡ್ ಆಗಿದ್ದು ಈ ಐವಾನ್ ರಿಚರ್ಡ್ ಮೇಲೆ. ಎಲ್ಲೇ ಹೋಗ್ಬೇಕು ಅಂದ್ರೂ ಐವಾನ್ ಜೊತೆ ಮಾತ್ರ ಹೋಗ್ತಿದ್ದ. ಅಷ್ಟೊಂದು ನಂಬಿಕೆಯ ಸ್ನೇಹಿತ. ಆದ್ರೆ ಅದೇ ಸ್ನೇಹಿತ ಮುಂದೊಂದು ದಿನ ಪಿಟ್ಟಿ ನಾಗನಿಗೆ ಗುಂಡಿ ತೋಡಿಬಿಟ್ಟಿದ್ದ. ಅದಕ್ಕೆ ಕಾರಣ ಜೈಲಿನೊಳಗೆ ನಡೆದ ಅದೊಂದು ಹತ್ಯೆ. ವಿನೋದ್ ಶೆಟ್ಟಿಗಾರ್ ಉಡುಪಿಯಲ್ಲಿ ಹೆಸರು ಮಾಡಿದ್ದ ಮತ್ತೊಬ್ಬ ಪಾತಕಿ. ಈತನಿಗೂ ಪಿಟ್ಟಿಗೂ ದ್ವೇಷವಿತ್ತು. ಈ ಹಿನ್ನೆಲೆಯಲ್ಲಿ ಪಿಟ್ಟಿ ನಾಗ ಜೈಲಿಗೊಂದು ಕೇಕ್ ಕಳಿಸಿ ಆ ಕೇಕ್ನಲ್ಲಿ ಚಾಕು ಇರಿಸಿ ಜೈಲಿನೊಳಗೆ ಇದ್ದವರಿಂದಲೇ ವಿನೋದ್ ಶೆಟ್ಟಿಗಾರ್ ಹೆಣ ಹಾಕಿಸಿಬಿಟ್ಟಿದ್ದ. ಈ ಕೇಸಲ್ಲಿ ಪಿಟ್ಟಿ ಏವನ್ನಾದ್ರೆ ಈ ಐವಾನ್ ರಿಚರ್ಡ್ ಪ್ರಮುಖ ಆರೋಪಿಗಳ ಪೈಕಿ ಒಬ್ಬ. ಆದ್ರೆ ನ್ಯಾಯಾಲಯದಲ್ಲಿ ವಿನೋದ್ ಶೆಟ್ಟಿಗಾರ್ ಹತ್ಯೆ ಕೇಸು ಮಕಾಡೆ ಬಿದ್ದು ಬಿಡ್ತು. ಪಿಟ್ಟಿ ನಾಗೇಶ, ಐವಾನ್ ರಿಚರ್ಡ್ ಸೇರಿದಂತೆ ಹಲವರು ಖುಲಾಸೆಯಾಗಿ ಬಿಟ್ರು. ಆದ್ರೆ ಕಾನೂನು ಸಾಕ್ಷಿಗಳಿಲ್ಲದೆ ಇವರನ್ನ ನಿರ್ದೋಷಿಗಳು ಅಂದಿತ್ತು. ಆದ್ರೆ ಶೆಟ್ಟಿಗಾರ್ ಬಣ ಪ್ರತಿಕಾರಕ್ಕಾಗಿ ಕಾಯುತ್ತಿತ್ತು. ರಿವೆಂಜ್, ಪ್ರತಿಕಾರ, ಕೊಲ್ಬೇಕು, ಪಿಟ್ಟಿ ನಾಗೇಶನನ್ನ ಕೊಲ್ಲಲೇಬೇಕು ಅಂತ ಎದ್ದು ನಿಂತಿದ್ದು ವಿನೋದ್ ಶೆಟ್ಟಿಗಾರ್ ಹುಡುಗರು. ಪಿಟ್ಟಿ ನಾಗೇಶನ ಹತ್ಯೆಗೆ ನಕ್ಷೆ ಬರೆದು ಬಿಟ್ರು. ಸದಾ ಜೊತೆಯಲ್ಲೇ ಇರ್ತಿದ್ದ ಐವಾನ್ ರಿಚರ್ಡ್ನನ್ನೇ ಖರೀದಿಸಿಬಿಟ್ರು. ದುರಾಸೆಗೆ ಬಿದ್ದ ಐವಾನ್ ಗೆಳೆಯನ ಅಂತ್ಯಕ್ಕೆ ಶತ್ರುಗಳಿಗೆ ಸಾಥ್ ನೀಡಿಬಿಟ್ಟ. ಅದೊಂದು ದಿನ ಜಮೀನು ವಿವಾದದ ನೆಪ ಹೇಳಿ ಪಿಟ್ಟಿಯನ್ನ ಕರೆದುಕೊಂಡು ಬಂದಿದ್ದ. ಕಾರು ಶಂಕರಾಪುರದ ಕಡೆ ಹೊರಟಿತ್ತು. ಅದೇ ರಸ್ತೆಯಲ್ಲಿ ಹಂತಕರು ಮಚ್ಚು ಮಸೆದಿಟ್ಟುಕೊಂಡು ಕಾದು ಕೂತಿದ್ರು. ಪ್ಲಾನ್ ಪ್ರಕಾರ ಮುಖ್ಯ ರಸ್ತೆಯಲ್ಲಿ ಒಂದು ಕಾರ್ ನಿಂತಿರುತ್ತೆ. ಆ ಕಾರಿನ ಹಿಂಬದಿ ನಂಬರ್ ಪ್ಲೇಟ್ ಬಟ್ಟೆಯಿಂದ ಮುಚ್ಚಿರುತ್ತೆ. ಅಲ್ಲಿಗೆ ತಂದು ಕಾರು ನಿಲ್ಲಿಸಬೇಕು ಅಂತ ಐವಾನ್ಗೆ ಆದೇಶಿಸಿದ್ರು ಶೆಟ್ಟಿಗಾರ್ ಹುಡುಗರು. ಅದರಂತೆ ಐವಾನ್ ಕಾರನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ದ. ಅಷ್ಟೇ, ಮಚ್ಚುಗಳು ಮಾತಾಡಿದ್ವು. ಅದಾಗಲೇ ಲ್ಯಾಪ್ಸ್ ಆಗಿದ್ದ ಪಿಟ್ಟಿ ನಾಗೇಶ ಪ್ರತಿರೋಧ ಒಡ್ಡಲಾಗದೆ ಮಚ್ಚಿನೇಟುಗಳಿಗೆ ನೆತ್ತಿ ಕೊಟ್ಟು ಮುಗಿದು ಹೋಗಿದ್ದ. ಈ ಕೇಸು ಕೂಡ ಸಾಕ್ಷಿ ಆಧಾರಗಳಿಲ್ಲದೆ ಮಕಾಡೆ ಬಿದ್ದಿತ್ತು. ಐವಾನ್ ರಿಚರ್ಡ್ ಆರೋಪ ಮುಕ್ತನಾಗಿ ಬಿಟ್ಟ. ಕೇಸಿನಿಂದ ಖುಲಾಸೆಯಾಗಿ ಹೊರಬಂದ ಐವಾನ್ ಉಡುಪಿ ಬಿಟ್ಟ. ಕುಂದಾಪುರದಲ್ಲೊಂದು ಫ್ಲಾಟ್ ತಗೊಂಡು ಸೆಟಲ್ ಆಗಿಬಿಟ್ಟ. ಮದುವೆಯಾಗಿತ್ತು, ಒಬ್ಳು ಮಗಳು ಇದ್ಲು. ಆದ್ರೆ ಪತ್ನಿಯಿಂದ ದೂರವಾಗಿದ್ದ. ಲಲಿತಾ ಎಂಬಾಕೆ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ. ಕುಂದಾಪುರದಲ್ಲಿ ಬಡ್ಡಿ ವ್ಯವಹಾರ, ರಿಯಲ್ ಎಸ್ಟೇಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಿದ್ದ. ಈ ಟೈಮಲ್ಲಿ ಇವನಿಗೆ ಪರಿಚಯವಾದವನು ಡೆರಿಕ್. ಅಂದಾಗೆ ಡೆರಿಕ್ ಮೂಲತಃ ಕುಂದಾಪುರದ ಕನ್ನಡ ಕುದುರು ಗ್ರಾಮದವನು. ಸೀಗಡಿ ಮೀನು ಕೃಷಿ ಮಾಡಿಕೊಂಡು ಜೀವನ ಮಾಡ್ತಿದ್ದ ಡೆರಿಕ್ ಪರಿಚಯ ಸಿಕ್ಕ ಮೇಲೆ ಇಬ್ರು ಪರಮಾಪ್ತರಾಗಿದ್ರು. ಒಟ್ಟೊಟ್ಟಿಗೆ ವ್ಯವಹಾರಗಳನ್ನು ಮಾಡ್ತಿದ್ರು. ಇದೇ ವ್ಯವಹಾರ ಮುಂದೆ ಅವರಿಬ್ಬರನ್ನ ದೂರ ದೂರ ಮಾಡಿತ್ತು. ಸ್ನೇಹಿತರು ಶತ್ರುಗಳಾಗಿ ಬಿಟ್ರು. ಜುಲೈ 30ರ ರಾತ್ರಿ ಹಣಕಾಸಿನ ವಿಚಾರಕ್ಕೆ ಇಬ್ರು ಕುಡಿದ ಮತ್ತಿನಲ್ಲಿದ್ರು. ಫೋನ್ನಲ್ಲಿ ಮಾತಿಗೆ ಮಾತು ಬೆಳೆದು ಕಿತ್ತಾಡಿಕೊಂಡಿದ್ರು. ಆಗ್ಲೇ ಡೆರಿಕ್ ಸಾವಿನ ಆಹ್ವಾನ ಕೊಟ್ಟ. ತಾಕತ್ತಿಲ್ಲ
ಬರ್ತಿದ್ರೆ ಚರ್ಚ್ ರೋಡ್ಗೆ ಬಾ ಅಂದುಬಿಟ್ಟ. ಪಾತಕ ಪ್ರಪಂಚದ ನಂಟಿದ್ದ ಐವಾನ್ ಡೆತ್ ಟ್ರ್ಯಾಪ್ ಅನ್ನೋದು ಗೊತ್ತಾಗದೆ ಯಾಮಾರಿಬಿಟ್ಟ. ನನಗೆ ಸವಾಲಾಗ್ತೀಯ, ಬರ್ತೀನಿ ಬಾರೋ ಅಂತ ಹೊರಟು ಬಂದೇ ಬಿಟ್ಟ. ಅಲ್ಲಿ ಹತ್ಯೆಗಾಗಿ ಕೋವಿ ರೆಡಿ ಮಾಡಿಕೊಂಡು ಕತ್ತಲೆಯಲ್ಲಿ ಕಾದು ನಿಂತಿದ್ದ ಡೆರಿಕ್. ಕಾಡು ಹಂದಿಗಳ ಆವಳಿಯ ಕಾರಣ ಕೊಟ್ಟು ಲೈಸೆನ್ಸ್ ಮಾಡಿಸಿಕೊಂಡು ಮನೆಯಲ್ಲಿ ಇಟ್ಟುಕೊಂಡಿದ್ದ ಕೋವಿ ಅದು. ಐವಾನ್ ಕಾರಿನಿಂದ ಕೆಳಗೆ ಇಳಿಯುತ್ತಲೇ ಡೆರಿಕ್ ಫೈರ್ ಮಾಡಿಬಿಟ್ಟ. ಅಷ್ಟೇ, ಐವಾನ್ ಸ್ಪಾಟ್ ಅಲ್ಲೇ ಪ್ರಾಣ ಬಿಟ್ರೆ ಡೆರಿಕ್ ಎಸ್ಕೇಪ್ ಆಗಿದ್ದ. ಕಾರಿನಲ್ಲಿ ಕೂತಿದ್ದ ಲಲಿತಾ ಕಣ್ಣೆದುರೇ ಈ ಹತ್ಯೆ ನಡೆದು ಹೋಗಿತ್ತು. ಸುದ್ದಿ ತಿಳಿದು ಪೊಲೀಸರು ಸ್ಪಾಟಿಗೆ ಬರುತ್ತಲೇ ಅವಳು ನಡುಗುತ್ತಲೇ ಡೆರಿಕ್ ಡೆರಿಕ್ ಅಂದಿದ್ಲು. ಕುಂದಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಡೆರಿಕ್ಗಾಗಿ ಬೇಟೆ ಆರಂಭಿಸಿದ್ದಾರೆ. ಮೊಬೈಲ್ ಕರೆಗಳ ವಿವರ, ಲೊಕೇಶನ್ ಡೇಟಾ, ಸಿಸಿಟಿವಿ ದೃಶ್ಯಗಳು ಎಲ್ಲವನ್ನ ಪರಿಶೀಲಿಸಲಾಗ್ತಿದೆ. ಆರೋಪಿ ಪತ್ತೆಗಾಗಿ ಬಲೆ ಬೀಸಲಾಗಿದೆ. ಅಂದಾಗೆ ಕುಂದಾಪುರದಲ್ಲಿ ಬಂದೂಕು ಸದ್ದು ಮಾಡಿರೋದು ಇದು 2ನೇ ಬಾರಿ. ಸುಬ್ಬರಾಯ ಹೊನ್ನಾವರ್ಕರ್ ಎಂಬಾತ ಇದೇ ರೀತಿ ಗುಂಡೇಟಿಗೆ ಬಲಿಯಾಗಿದ್ದ. ದುರಂತ ಅಂದ್ರೆ ಸುಬ್ರಾಯನನ್ನ ಕೊಂದವರು ಯಾರು ಅನ್ನೋದು ಇವತ್ತಿನ ತನಕ ಪತ್ತೆಯಾಗಿಲ್ಲ. ಇದೀಗ ಐವಾನ್ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಇದನ್ನ ಹೊರತುಪಡಿಸಿದ್ರೆ ಮತ್ತೊಂದು ಪ್ರಕರಣ ಅಂದ್ರೆ ಮನೆಯವರನ್ನ ಹೆದರಿಸುವ ಸಲುವಾಗಿ ಬಂದೂಕು ಬಳಸಿ ಅವನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಒಟ್ಟು 3 ಪ್ರಕರಣಗಳು, 2 ಕೊಲೆ, 1 ಆತ್ಮಹತ್ಯೆ ಕುಂದಾಪುರದ ಪರಿಸರದಲ್ಲಿ ಬಂದೂಕಿನಿಂದ ನಡೆದು ಹೋಗಿವೆ. ದಿ ಕಿಲ್ಲರ್ ಈಸ್ ಕಿಲ್ಡ್. ಕೊಲೆಗಾರನ ಕತೆ ಮುಗಿಸಿದ ಕೊಲೆಗಾರನ ಬೇಟೆಗೆ ಕುಂದಾಪುರ ಪೊಲೀಸರು ನಿದ್ದೆ ಬಿಟ್ಟಿದ್ದಾರೆ. ಇವತ್ತೋ ನಾಳೆಯೋ ಹಿಡಿದು ತರ್ತಾರೆ. ಹೈ ವಿಟ್ನೆಸ್ ಲಲಿತಾ ಸಾಕ್ಷಿ ಹೇಳಿದ್ರೆ ಶಿಕ್ಷೆ, ಇಲ್ಲವಾದ್ರೆ ಖುಲಾಸೆ. ದೇಶದಲ್ಲಿ ನಡೆಯೋ ಕ್ರೈಮ್ ಕತೆಗಳ ಕತೆ ಇಷ್ಟೇ ಅಲ್ವಾ? ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ. ಇದು ಸಮಾಜದ ಸ್ವರ.